ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಜೋರಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ರಾಷ್ಟ್ರೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಬಿರುಸಿನ ಪ್ರಚಾರವನ್ನು ಶುರುವಿಟ್ಕೊಂಡಿದ್ದಾವೆ. ಸೋ ಕಾಲ್ಡ್ ಪ್ರಾದೇಶಿಕ ಪಕ್ಷ ಅನಿಸ್ಕೊಂಡಿರುವಂತಹ ಜೆಡಿಎಸ್ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಚುನಾವಣೆಗೂ ತನಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಸೈಲೆಂಟ್ ಆಗಿದೆ. ಉಪಚುನಾವಣೆ ಘೋಷಣೆ ಆದಾಗಿನಿಂದ ಇಲ್ಲಿವರೆಗೆ ಏನೇನಾಯಿತು, ಜನರ ಒಲವು ಯಾರ ಪರ ಇದೆ ಅನ್ನೋದನ್ನ ಒಂದೊಂದಾಗಿ ಬಿಡಿಸಿ ಹೇಳ್ತೀನಿ ಕೇಳಿ. ಸದ್ಯ ಕಣದಲ್ಲಿರುವಂತಹ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ನಡುವಿನ ಬಲಾಬಲ ಮತ್ತು ಉಭಯ ಪಕ್ಷಗಳಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಚುನಾವಣೆ ಘೋಷಣೆಯಾದ ದಿನದಿಂದಲೂ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದ್ದವು. ಹೈ ವೋಲ್ಟೇಜ್ ಕ್ಷೇತ್ರ ಎನಿಸಿಕೊಂಡಿರುವಂತಹ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಆರಂಭದಿಂದಲೂ ಗೊಂದಲದ ಗೂಡಾಗಿತ್ತು. ಇಷ್ಟು ದಿನಗಳ ಕಾಲ ಶಾಮನೂರು ಶಿವಶಂಕರಪ್ಪನವರನ್ನ ಬೆಂಬಲಿಸಿಕೊಂಡು ಬಂದಿದ್ದೀವಿ. ಅವರ ಕಾಲ ನಂತರ ಈಗ ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಬಾಹುಳ್ಯವಿರುವಂತಹ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿ ಅಂತ ಮುಸ್ಲಿಂ ಮುಖಂಡರು ಬಿಗಿಪಟ್ಟನ್ನ ಹಾಕಿದ್ರು. ಹಾಲಿ MLC ಜಬ್ಬಾರ್ ಅಥವಾ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಕೊಡಬೇಕು ಅನ್ನೋದು ಮುಸ್ಲಿಂ ಸಮುದಾಯದ ಆಗ್ರಹವಾಗಿತ್ತು. ಈ ನಡುವೆ ದಿವಂಗತ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಚಿವ SS ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಯನ್ನು ಘೋಷಿಸುವ ಮುನ್ನವೇ ಯುಗಾದಿ ಹಬ್ಬದ ನೆಪದಲ್ಲಿ ನಾಮಪತ್ರ ಸಲ್ಲಿಸಿ ಅಚ್ಚರಿಯನ್ನು ಮೂಡಿಸಿದರು. ಇದರಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿತ್ತು. ಸುಮಾರು 80,000 ಮುಸ್ಲಿಂ ಮತದಾರರನ್ನು ಹೊಂದಿರುವ ಕ್ಷೇತ್ರದಲ್ಲಿ ಆ ಸಮುದಾಯವನ್ನು ಕೈಬಿಡುವಂತಹ ಪರಿಸ್ಥಿತಿಯಲ್ಲೂ ಕಾಂಗ್ರೆಸ್ ಇರಲಿಲ್ಲ. ಅದರ ಜೊತೆಗೆ ವೀರಶೈವ ಮಹಾಸಭಾದ ರಾಷ್ಟ್ರಾಧ್ಯಕ್ಷರಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪನವರ ಮರಣಾನಂತರ ಅವರಿಂದ ತೆರವಾದ ಕ್ಷೇತ್ರಕ್ಕೆ ಅವರದ್ದೇ ಕುಟುಂಬದವರಿಗೆ ಸ್ಪರ್ಧೆಯನ್ನು ನಿರಾಕರಿಸಿದ್ರೆ ವೀರಶೈವ ಲಿಂಗಾಯತ ಸಮುದಾಯದ ಮನಸ್ಸಿಗೆ ಆಹಾರವಾಗಬೇಕಾದಂತಹ ಆತಂಕ ಕೂಡ ಕಾಂಗ್ರೆಸ್ಗಿತ್ತು. ಮುಖ್ಯವಾಗಿ ಮಧ್ಯ ಕರ್ನಾಟಕದ ಭಾಗದಲ್ಲಿ ಕಾಂಗ್ರೆಸ್ ಬಳಸಿದ ಶ್ರೇಯ ಶಿವಶಂಕರಪ್ಪನವ್ರಿಗೆ ಸಲ್ಲುತ್ತೆ. ಜೊತೆಗೆ ಅನುಕಂಪದ ಆಧಾರದ ಮೇಲೆ ಟಿಕೆಟ್ ಹಂಚಿಕೆ ಮಾಡುವ ಪರಿಪಾಠವು ಕಾಂಗ್ರೆಸ್ನಲ್ಲಿರೋದ್ರಿಂದ ಪಕ್ಷ ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ಅನ್ನು ನೀಡಿತು. ಜಬ್ಬಾರ್ ಅವರ ಮನವೊಲಿಸಲಾಯಿತು. ಆದರೂ ಪಕ್ಷದ ನಡೆಯಿಂದ ಕೋಪಗೊಂಡ ಮುಸ್ಲಿಂ ಸಮುದಾಯದ ಮುಖಂಡರು ಬೀದಿಗಿಳಿದು ಪಕ್ಷದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಈ ಅಸಮಾಧಾನದ ಮುಂದುವರೆದ ಭಾಗವಾಗಿ ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರ್ ಅವರಿಗೆ ಸ್ಪರ್ಧೆಯೊಡ್ಡುವ ಸವಾಲನ್ನು ಎಸೆದರು. ಇದರಿಂದ ಅಲ್ಪಸಂಖ್ಯಾತ ಮತಗಳು ಒಡೆದು ಕಾಂಗ್ರೆಸ್ನಲ್ಲಿನ ಭಿನ್ನಮತ ಎದುರಾಳಿ ಬಿಜೆಪಿ ಅಭ್ಯರ್ಥಿಗೆ ನೆರವಾಗುವ ಲಕ್ಷಣಗಳು ಗೋಚರಿಸಕ್ಕೆ ಶುರುವಾದವು. ಈ ಬೆಳವಣಿಗೆಯಿಂದ ಮತ್ತಷ್ಟು ತಲೆ ಕೆಡಿಸಿಕೊಂಡ ರಾಜ್ಯ ಕಾಂಗ್ರೆಸ್ ನಾಯಕರು ನಾಮಪತ್ರ ಹಿಂಪಡೆಯುವಂತೆ ಪೈಲ್ವಾನ್ ಅವರ ಮನವೊಲಿಸೋಕೆ ಪ್ರಯತ್ನವನ್ನು ನಡೆಸಿದರು. ಆದರೆ ನಾಮಪತ್ರ ಹಿಂಪಡೆಯೋಕೆ ನಿಗದಿಯಾಗಿದ್ದಂತಹ ಮಾರ್ಚ್ 26ರ ಕೊನೆಯ ದಿನದವರೆಗೂ ಇದು ಸಾಧ್ಯವಾಗಲೇ ಇಲ್ಲ. ಅದೇ ದಿನ ಸಿಎಂ ಸಿದ್ದರಾಮಯ್ಯನವರ ಸೂಚನೆಯ ಮೇರೆಗೆ ಕಾಂಗ್ರೆಸ್ ನಾಯಕರಾದ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರು ದಾವಣಗೆರೆಗೆ ಸಂಧಾನಕ್ಕೆ ತೆರಳಿದರು. ಇಬ್ಬರೂ ನಾಯಕರು ತಲುಪುವುದು ತಡವಾಗಿ ನಾಮಪತ್ರ ಹಿಂಪಡೆಯುವ ಸಮಯ ಮೀರಿ ಹೋಗಿದ್ರಿಂದ ಪೈಲ್ವಾನ್ ಅವರ ಮನವೊಲಿಸಿ ಬೆಂಗಳೂರಿಗೆ ಕರೆತರುವಲ್ಲಿ ಯಶಸ್ವಿಯಾದರು. ಮಾರನೇ ದಿನ ಅಂದರೆ ಮಾರ್ಚ್ 27ರಂದು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು DCM ಹಾಗೂ KPCC ಅಧ್ಯಕ್ಷರಾದ DKಶಿ ಅವರನ್ನ ಭೇಟಿಯಾದ ಪೈಲ್ವಾನ್ ಹಿರಿಯ ನಾಯಕರ ಮಾತಿಗೆ ಬೆಲೆ ಕೊಟ್ಟು ಬಂಡಾಯ ಸ್ಪರ್ಧೆಯಿಂದ ನಿವೃತ್ತಿ ಆಗ್ತೀನಿ ಅಂತ KPCC ಕಚೇರಿಯಲ್ಲಿ ಪ್ರೆಸ್ ಮೀಟ್ ಅನ್ನು ನಡೆಸಿ CM ಮತ್ತು DCM ಸಮ್ಮುಖದಲ್ಲೇ ಘೋಷಣೆಯನ್ನ ಮಾಡಿದರು. ಜೊತೆಗೆ ಪಕ್ಷೇತರರಾಗಿ ನಿಂತಿದ್ದ 11 ಮಂದಿಯ ನಾಮಪತ್ರಗಳನ್ನು ಹಿಂತೆಗೆಸುವಲ್ಲಿಯೂ ಕೈ ನಾಯಕರು ಯಶಸ್ವಿಯಾಗಿದ್ದಾರೆ. ಇದರಿಂದ ಡಿವೈಡ್ ಆಗ್ತಾ ಇದ್ದಂತಹ ನಿರ್ಣಾಯಕ ಅಲ್ಪಸಂಖ್ಯಾತ ಮತಗಳು ಈಗ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ಗೆ ಬೀಳಲಿವೆ ಅನ್ನೋ ಮಾತುಗಳು ಕೇಳ್ಬರ್ತಾ ಇದ್ದಾವೆ. CM DCM ಹಾಗೂ ಸಚಿವರ ಆದಿಯಾಗಿ ಕಾಂಗ್ರೆಸ್ ನಾಯಕರ ದಂಡೆ ಸಮರ್ಥ್ ಪರ ಪ್ರಚಾರಕ್ಕಿಳಿದಿದೆ. ಶಿವಶಂಕರಪ್ಪನವರ 4-5 ದಶಕಗಳ ಜನಸೇವೆ ಮತ್ತು ಅನುಕಂಪದ ಅಲೆ ಕೈ ಹಿಡಿಯಲಿದೆ ಎಂಬ ಅಭಿಪ್ರಾಯ ಕಾಂಗ್ರೆಸ್ನಲ್ಲಿದೆ. ಇದಿಷ್ಟು ಕಾಂಗ್ರೆಸ್ ಆಂತರಿಕ ಬಂಡಾಯ ಶಮನ ಮತ್ತು ಚುನಾವಣಾ ತಯಾರಿಯ ಕಥೆಯಾಯಿತು. ಹಾಗಂತ ಬಿಜೆಪಿಯನ್ನು ಇದಕ್ಕಿಂತ ಭಿನ್ನವಾಗಿಲ್ಲ. ಭಿನ್ನಮತೀಯರೇ ತುಂಬಿಕೊಂಡಿರುವಂತಹ ರಾಜ್ಯ ಬಿಜೆಪಿಯಲ್ಲಿ ಉಪಚುನಾವಣೆ ಘೋಷಣೆಯಾದ ದಿನದಿಂದ ಒಬ್ಬರನ್ನೊಬ್ಬರು ಒಳಗೆ ಹಣಿಯುವಂತಹ ಲೆಕ್ಕಾಚಾರಗಳನ್ನು ನಡೆಸ್ತಾನೆ ಇದ್ದಾರೆ. ಹೀಗೆ ಹೇಳೋದಕ್ಕೂ ಕಾರಣಗಳಿದ್ದಾವೆ. ಒಂದು ಲೆಕ್ಕದಲ್ಲಿ ಬಿಜೆಪಿ ಬಣಜಗಳದ ಮೂಲ ದಾವಣಗೆರೆಯ ರಾಜಕಾರಣ ಅಂದ್ರೂ ತಪ್ಪಲ್ಲ. ದಾವಣಗೆರೆಯ ಮಾಜಿ ಬಿಜೆಪಿ ಸಂಸದ GM ಸಿದ್ದೇಶ್ವರ್, ಹರಿಹರದ ಶಾಸಕ BP ಹರೀಶ್, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಕಡೆಯದ್ದು ಒಂದು ಬಣವಾದ್ರೆ ಯಡಿಯೂರಪ್ಪ, ವಿಜಯೇಂದ್ರ, MP ರೇಣುಕಾಚಾರ್ಯ ಕಡೆಯದ್ದು ಮತ್ತೊಂದು ಬಣ. ಈ ಬಣ ಬಡಿದಾಟದ ಫಲವಾಗಿ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದು, ರೇಣುಕಾಚಾರ್ಯ, BP ಹರೀಶ್, ರಮೇಶ್ ಜಾರಕಿಹೊಳಿಗೆ ಶಿಸ್ತು ಕ್ರಮದ ನೋಟಿಸ್ ಜಾರಿಯಾಗಿದ್ದು ನಿಮಗೆ ನೆನಪಿರಬಹುದು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಆಗ ಸಂಸದರಾಗಿದ್ದ, ಜಿಲ್ಲೆಯಲ್ಲಿ ಪ್ರಭಾವಿಯೂ ಆಗಿರುವ GM ಸಿದ್ದೇಶ್ವರ್ ಬಿಜೆಪಿ ಅಭ್ಯರ್ಥಿಗಳ ಪರ ಕೆಲಸ ಮಾಡುವ ಬದಲು ಸೋಲಿಸೋಕೆ ಕೆಲಸ ಮಾಡಿದ್ರು ಅಂತ ಆ ಚುನಾವಣೆಯಲ್ಲಿ ಸೋತ ರೇಣುಕಾಚಾರ್ಯ ಆದಿಯಾಗಿ ಹಲವು ಬಿಜೆಪಿ ನಾಯಕರು ಆರೋಪವನ್ನ ಮಾಡಿದ್ರು. ಇದಾದ 1 ವರ್ಷಕ್ಕೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ GM ಸಿದ್ದೇಶ್ವರ್ಗೆ ಟಿಕೆಟ್ ಕೈತಪ್ಪಿತ್ತು. ಹರಸಾಹಸ
ಕಷ್ಟಪಟ್ಟು ತಮ್ಮ ಪತ್ನಿ ಗಾಯತ್ರಿ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಸಿದ್ದೇಶ್ವರ್ ಯಶಸ್ವಿಯಾದರೂ ಕೂಡ ಗೆಲ್ಲಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ತಮ್ಮ ಪತ್ನಿಯ ಸೋಲಿಗೆ ವಿಜಯೇಂದ್ರ ಬಣದ ಅಸಹಕಾರವೇ ಕಾರಣ. ಒಳಗಿಂದೊಳಗೆ ನನ್ನ ವಿರುದ್ಧ ಮಸಲತ್ತು ಮಾಡಿದ್ರು ಅಂತ ಯಡಿಯೂರಪ್ಪ ಮತ್ತವರ ಬೆಂಬಲಿಗರ ವಿರುದ್ಧ ಸಿದ್ದೇಶ್ವರ್ ಕೆಂಡ ಕಾರುತ್ತಲೇ ಬಂದರು. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸೋಕೆ ಪ್ರಯತ್ನಗಳನ್ನ ಕೂಡ ನಡೆಸಿದ್ರು. ಆದ್ರೆ ಇದೀಗ ಉಪಚುನಾವಣೆ ಘೋಷಣೆಯಾದ ಬೆನ್ನಲ್ಲೇ ಬದ್ಧ ವೈರಿಗಳಂತಿದ್ದಂತಹ ಯಡಿಯೂರಪ್ಪ, ಸಿದ್ದೇಶ್ವರ್, ವಿಜಯೇಂದ್ರ, ರೇಣುಕಾಚಾರ್ಯ ಎಲ್ಲರೂ ಜೊತೆಯಾಗಿ ಕಾಣಿಸಿಕೊಳ್ಳುವ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತವಿಲ್ಲ, ಎಲ್ಲರೂ ಒಗ್ಗೂಡಿ ಚುನಾವಣೆಯನ್ನ ಎದುರಿಸ್ತೇವೆ ಅಂತ ತೋರಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ವಸ್ತುಸ್ಥಿತಿ ಬೇರೆನೇ ಇದೆ. ಯಡಿಯೂರಪ್ಪ ಮತ್ತು ಸಿದ್ದೇಶ್ವರ ಬಣದ ಮೈತ್ರಿ ಚುನಾವಣೆಯಲ್ಲಿ ತೋರ್ಗಾಣಿಕೆಗೆ ಅಷ್ಟೇ ಅನ್ನೋದು ಉಭಯ ಬಣಗಳ ನಾಯಕರ ಮಾತುಗಳಿಂದಲೇ ಸ್ಪಷ್ಟವಾಗ್ತಾ ಇದೆ. ಅತ್ತ ರೇಣುಕಾಚಾರ್ಯ ನಾವು ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಿಸೋಕೆ ಪ್ರಯತ್ನ ಮಾಡಿದ್ವಿ ಅಂತ ಮಾಧ್ಯಮಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇತ್ತ ಹೈಕಮಾಂಡ್ ಮಣೆ ಹಾಕಿರೋದು ಸಿದ್ದೇಶ್ವರ್ ಅವರಿಗೆ ಆಪ್ತರಾಗಿರುವಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಬಿಜೆಪಿಯ ಹಿರಿಯ ನಾಯಕ, ಕೋರ್ ಕಮಿಟಿ ಸದಸ್ಯ ಯಡಿಯೂರಪ್ಪನವರ ಮಾತು ಮೀರಿ ಹೈಕಮಾಂಡ್ ಸಿದ್ದೇಶ್ವರ್ ಆಪ್ತನಿಗೆ ಟಿಕೆಟ್ ಕೊಟ್ಟಿದೆ. ಈ ಬೆಳವಣಿಗೆಯನ್ನ ಬಿಎಸ್ವೈ ಬಣದ ಪಾಲಿಗೆ ಹಿನ್ನಡೆ ಅಂತಲೇ ಬಣ್ಣಿಸಲಾಗ್ತಾ ಇದೆ. ಈ ನಡುವೆ ಮಾಧ್ಯಮದವರು ಯಡಿಯೂರಪ್ಪ ಮತ್ತು ನಿಮ್ಮ ನಡುವಿನ ವರ್ಷಗಳ ಜಗಳಕ್ಕೆ ಬ್ರೇಕ್ ಬಿತ್ತ ಅಂತ ಸಿದ್ದೇಶ್ವರ್ ಅವರನ್ನ ಕೇಳಿದ್ರೆ ಅದನ್ನ ಆಫ್ ದ ರೆಕಾರ್ಡ್ ಕೇಳಿ ಉತ್ತರ ಕೊಡ್ತೀನಿ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತನಾಡಿದ್ದಾರೆ. ಎಲೆಕ್ಷನ್ ರ್ಯಾಲಿನಲ್ಲಿ ಜೊತೆಯಾಗಿ ಕಾಣಿಸ್ಕೊಂಡಿರಬಹುದಷ್ಟೇ, ಆದರೆ ಎಲ್ಲೂ ಕೂಡ ಯಡಿಯೂರಪ್ಪನವರ ಜೊತೆಗೆ ಎಲ್ಲವೂ ಸರಿ ಹೋಗಿದೆ ಅನ್ನೋದನ್ನ ಮಾತ್ರ ಸಿದ್ದೇಶ್ವರ್ ಇನ್ನೂ ಸ್ಪಷ್ಟಪಡಿಸಿಯೇ ಇಲ್ಲ. ಅಜಯ್ ಕುಮಾರ್ಗೆ ಟಿಕೆಟ್ಗೆ ಟ್ರೈ ಮಾಡಿದ್ವಿ ಅನ್ನೋ ರೇಣುಕಾಚಾರ್ಯ, ಆಫ್ ದ ರೆಕಾರ್ಡ್ ಹೇಳ್ತೀನಿ ಅನ್ನೋ ಸಿದ್ದೇಶ್ವರ್ ಅವರ ವರಸೆಯನ್ನ ನೋಡ್ತಾ ಇದ್ರೆ ರಾಜ್ಯ ಬಿಜೆಪಿಯಲ್ಲಿ ಇಂದಿಗೂ ಭಿನ್ನಮತ ಬೂದಿ ಮುಚ್ಚಿದ ಕೆಂಡದಂತಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಒಳಗೆ ದ್ವೇಷ ಸಾಧಿಸ್ತಾ ಚುನಾವಣೆಯಲ್ಲಿ ಒಬ್ಬರನ್ನೊಬ್ಬರು ಹಣೆಯೋಕೆ ತವಕಿಸ್ತಾ ಇರುವಂತಹ ಈ ನಾಯಕರು ಎಷ್ಟರ ಮಟ್ಟಿಗೆ ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ಶ್ರಮ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಅರ್ಧ ನಗರ ಪ್ರದೇಶ ಮತ್ತರ್ಧ ನಗರಕ್ಕೆ ಹೊಂದಿಕೊಂಡಿರುವಂತಹ ಹಳ್ಳಿಗಾಡು ಪ್ರದೇಶವನ್ನು ಹೊಂದಿರುವ ಸೆಮಿ ಅರ್ಬನ್ ವಾತಾವರಣದ ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಟ್ಟು 2,30,000 ಮತದಾರರನ್ನ ಹೊಂದಿದೆ. ಆ ಪೈಕಿ ಮುಸ್ಲಿಂ ಸಮುದಾಯದ 80,000 ಮತದಾರರಿದ್ರೆ 25,000 ಪಂಚಮಸಾಲಿ ಮತಗಳಿವೆ. ಕುರುಬ ಸಮುದಾಯದ 16,000 ಮತಗಳು, ಉಪ್ಪಾರ ಸಮುದಾಯದ 6,000 ಮತಗಳು ಮತ್ತು ಮರಾಠ ಸಮುದಾಯದ 21,000 ಮತಗಳಿವೆ. ಪರಿಶಿಷ್ಟ ಜಾತಿಯ 30,000 ಮತ್ತು ಪರಿಶಿಷ್ಟ ಪಂಗಡದ 14,000 ಮತಗಳಿವೆ. ಈ ಪೈಕಿ ಅಹಿಂದ ಮತಗಳು ಮತ್ತು ಲಿಂಗಾಯತ ಮತಗಳು ಅಭ್ಯರ್ಥಿಗಳ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಲಿವೆ. ಈತ ಸಿಎಂ ಸಿದ್ದರಾಮಯ್ಯನವರು ಅನುಕಂಪದ ಅಲೆಯ ಜೊತೆಗೆ ಅಹಿಂದದ ಸೂತ್ರ ಹೆಣಿತಾ ಇದ್ರೆ ಆತ ಬಿಜೆಪಿ ಅಳದು ತೂಗಿ ಒಬಿಸಿ ಸಮುದಾಯದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರನ್ನ ಅಭ್ಯರ್ಥಿಯನ್ನಾಗಿಸಿದೆ. ಈ ಉಪಚುನಾವಣೆ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಾಲಿಗೆ ವಿಮರ್ಶಾ ಕಾಲವಾದರೆ ವಿಪಕ್ಷ ಬಿಜೆಪಿಗೆ ಮತ್ತು ಕಳೆದ ಉಪಚುನಾವಣೆಯಲ್ಲಿ ಹೀನಾಯ ಸೋಲಿನ ಹೊಣೆ ಹೊತ್ತಿರುವ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪಾಲಿಗೆ ಗೆಲುವು ಅನಿವಾರ್ಯವಾಗಿರುವ ಸಂದಿಗ್ಧ ಕಾಲ. ಮತದಾರರು ಯಾರ ಕೈ ಹಿಡಿತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬಾಗಲಕೋಟೆ ಉಪಚುನಾವಣೆಯ ಬಗ್ಗೆನೂ ತಿಳಿದುಕೊಳ್ಳುವಂತಹ ಆಸಕ್ತಿ ಇದ್ರೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬಾಗಲಕೋಟೆ ಕ್ಷೇತ್ರದ ರಾಜಕೀಯ ಮತ್ತು ಸಾಮಾಜಿಕ ಒಳನೋಟಗಳನ್ನು ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ.